ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ ನ ಅತಿ ದೊಡ್ಡ ರಿಯಲ್ ಲೈಫ್ ಕ್ರೈಮ್ ಡ್ರಾಮಾ ಈಗ ಬೆಳ್ಳಿ ಪರದೆಗೆ ಬರೋದಕ್ಕೆ ರೆಡಿ ಆಗಿದೆ. ಇತ್ತ ಕೋರ್ಟ್ ಕದನ ಕೂಡ ರಂಗೇರಿದೆ. ಅಷ್ಟಕ್ಕೂ ಬಿಡುಗಡೆಗೆ ಸಜ್ಜಾಗಿರುವ ಬಾಸ್ ಸಿನಿಮಾ ವಿರುದ್ಧ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಿತ್ರತಂಡದ ವಿರುದ್ಧ ಯುದ್ಧ ಸಾರಿದ್ದಾರೆ. ಹೈಕೋರ್ಟ್ ಕೂಡ ಅಂತಿಮ ತೀರ್ಪು ನೀಡೋದಕ್ಕೆ ಸಜ್ಜಾಗಿದೆ. ಆ ರಿಪೋರ್ಟ್ ಇಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಸುತ್ತಲಿನ ವಿವಾದಗಳು ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಾ ಇಲ್ಲ. ಈಗ ಬಾಸ್ ಸಿನಿಮಾದ ಬಿಡುಗಡೆಗೆ ಬ್ರೇಕ್ ಹಾಕಲು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹೈಕೋರ್ಟ್ನಲ್ಲಿ ಫೈಟ್ ನಡೆಸ್ತಾ ಇದ್ದಾರೆ. ಜೂನ್ 25ರಂದು ನಡೆದ ತೀವ್ರ ವಿಚಾರಣೆಯ ವೇಳೆ ಹೈಕೋರ್ಟ್ನ ಒತ್ತಡಕ್ಕೆ ಮಣಿದ ಚಿತ್ರದ ನಿರ್ಮಾಪಕರ ಪರ ವಕೀಲರು ಜೂನ್ 30ರವರೆಗೆ ಸಿನಿಮಾವನ್ನ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ ಅಂತ ಕೋರ್ಟ್ಗೆ ಪ್ರಮಾಣ ಮಾಡಿದ್ದಾರೆ. ಇತ್ತ ಬಾಸ್ ಚಿತ್ರತಂಡ ಇದು ಕೇವಲ ಕಾಲ್ಪನಿಕ ಸಿನಿಮಾ ಎಂದು ಗಂಟಲು ಹರಿದುಕೊಳ್ತಾ ಇದ್ರೆ ಗಾಂಧಿನಗರ ಮಂದಿ ಮಾತ್ರ ಇದನ್ನ ನಂಬಲು ಸಿದ್ಧರಿಲ್ಲ. ದರ್ಶನ್ ಪರ ವಕೀಲರು ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ನಲ್ಲಿರುವ ಪ್ರತಿಯೊಂದು ಅಂಶವೂ ರೇಣುಕಾಸ್ವಾಮಿ ಪ್ರಕರಣವನ್ನೇ ನೆನಪಿಸುತ್ತವೆ. ಪ್ರಚಾರದ ಸಮಯದಲ್ಲಿ ಇದು ನಿಜ ಘಟನೆಗಳ ಆಧಾರಿತ ಸಿನಿಮಾ ಎಂದು ಇವರೇ ಡಂಗೂರ ಸಾರಿದ್ರು ಎಂದು ಕೋರ್ಟ್ನಲ್ಲಿ ಪ್ರಬಲವಾಗಿ ವಾದಿಸಿದ್ದಾರೆ. ಏನೇ ಇರಲಿ, ಬಾಸ್ ಸಿನಿಮಾದ ಟೀಸರ್ ಅಕ್ಷರಶಃ ಸೋಷಿಯಲ್ ಮೀಡಿಯಾದಲ್ಲಿ ಧೂಳು ಎಬ್ಬಿಸ್ತಾ ಇದೆ. ಮುಖ್ಯವಾಗಿ ಟೀಸರ್ನಲ್ಲಿ ಬರುವ ಮೋರಿಯಲ್ಲಿ ಶವ ಸಿಗುವ ದೃಶ್ಯ, ಎಮೋಷನಲ್ ಡೈಲಾಗ್ಗಳು ಮತ್ತು ಲಾರಿ ಚಕ್ರದ ಬಳಿ ನಡೆಯುವ ಫೈಟಿಂಗ್ ಸೀನ್ಸ್ಗಳು ರಿಯಲ್ ಲೈಫ್ ಘಟನೆಗಳನ್ನೇ ನೆನಪಿಸುತ್ತವೆ. ಇದೆಲ್ಲವೂ ಕೇವಲ ಆಕಸ್ಮಿಕ ಎಂದು ಚಿತ್ರತಂಡ ಹೇಳ್ತಾ ಇದ್ದು, ಡೈರೆಕ್ಟರ್ ಕ್ರಿಯೇಟಿವಿಟಿಗೆ ಹೈಕೋರ್ಟ್ ಜೂನ್ 30ರಂದು ಯಾವ ತೀರ್ಪು ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.